ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಜಲಟ್ಟಿ ಪ್ರಾಚಾರ್ಯ ಆನಂದ ಎಸ್ ಕೋಳಿ ಅವರಿಗೆ ರಾಜ್ಯ ಮಟ್ಟದ ಅತ್ಯುತ್ತಮ ಪ್ರಾಚಾರ್ಯ ಪ್ರಶಸ್ತಿ. ಹೌದು, ಚಿಕ್ಕೋಡಿ ವ್ಯಾಪ್ತಿಯಲ್ಲಿ ಬರುವ ಮಜಲಟ್ಟಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಿನ್ಸಿಪಾಲರಾದ ಆನಂದ ಎಸ್ ಕೋಳಿ ಅವರು ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ರಾಜ್ಯ ಮಟ್ಟದ 2025-26ನೇ ಸಾಲಿನ ಅತ್ಯುತ್ತಮ ಪ್ರಾಂಶುಪಾಲ ಪ್ರಶಸ್ತಿಯನ್ನ ಪಡೆದು ಬೆಳಗಾವಿ ಜಿಲ್ಲೆಗೆ ಕೀರ್ತಿಯನ್ನ ತಂದಿದ್ದಾರೆ. 2025-26ನೇ ಸಾಲಿನ ಪ್ರಶಸ್ತಿ ವಿತರಣಾ ಸಮಾರಂಭ ಸೆಪ್ಟೆಂಬರ್ 5ರಂದು ಬೆಂಗಳೂರಿನ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಶಿಕ್ಷಣ ಇಲಾಖೆಯ ಸಚಿವ ಮಧು ಬಂಗಾರಪ್ಪ ಸೇರಿದಂತೆ ಹಲವು ಗಣ್ಯರ ಸಮ್ಮುಖದಲ್ಲಿ ಆನಂದ ಎಸ್ ಕೋಳಿಯವರಿಗೆ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ಪ್ರಾಚಾರ್ಯರು ಆನಂದ ಎಸ್ ಕೋಳಿ ಮಜಲಟ್ಟಿಯ ಪದವಿ ಪೂರ್ವ ಕಾಲೇಜಿನಲ್ಲಿ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ ಇವರು, ನನಗೆ ರಾಜ್ಯ ಸರ್ಕಾರ ನನ್ನ ಕಾರ್ಯ ಮೆಚ್ಚಿ ನನ್ನನ್ನ ಅತ್ಯುತ್ತಮ ಪ್ರಿನ್ಸಿಪಾಲ ಪ್ರಶಸ್ತಿ ನೀಡಿ ಗೌರವಿಸಿದ್ದು ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದವನ್ನ ಹೇಳಿದ್ರು ಮತ್ತು ಅವರ ದಿವಂಗತ ಬಿಆರ್ ಸಂಗಪ್ಪ ಗೋಳ ಅವರ ಮಾರ್ಗದರ್ಶನ ಹಾಗೂ ಶಾಸಕರಾದ ಡಿಎಂ ಐಹೊಳೆ ಅವರ ಸಹಾಯಕ ಸೌಕರ್ಯದೊಂದಿಗೆ ಅದೇ ರೀತಿಯಾಗಿ ಗ್ರಾಮಸ್ಥರು, ಉಪನ್ಯಾಸಕರು, ಸಿಬ್ಬಂದಿ ವರ್ಗದವರ ಶ್ರಮ ಕೂಡ ಈ ಪ್ರಶಸ್ತಿಗೆ ಇದೆ ಎಂದು ತಿಳಿಸಿದ್ರು. ನಮ್ಮ ಕಾಲೇಜಿನ ನೆಚ್ಚಿನ ಪ್ರಾಚಾರ್ಯರಾದ ಆನಂದ ಕೋಳಿ ಸರ್ ಇವರಿಗೆ ರಾಜ್ಯ ಮಟ್ಟದ ಅತ್ಯುತ್ತಮ ಪ್ರಿನ್ಸಿಪಾಲ್ ಅಂತ ಪ್ರಶಸ್ತಿ ದೊರೆತಿತ್ತು. ಅವರು ಬಹಳ ಸಹಜ ಜೀವಿ, ಪ್ರಾಮಾಣಿಕ, ದಕ್ಷ ಮತ್ತು ತಮ್ಮ ಕಾರ್ಯದಲ್ಲಿ ತತ್ಪರವಿರುವುದು ಕರ್ನಾಟಕ ಸರ್ಕಾರ ಅವರಿಗೆ ಗುರುತಿಸಿದೆ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ. ಅವರ ಕಾರ್ಯ ನಿಜವಾಗಿ ನಮ್ಮ ಎಲ್ಲರಿಗೆ ಒಂದು ಮಾದರಿಯಾಗಿದೆ. ಇದು ಒಂದು ನಾವು ಒಳ್ಳೆಯ ಕೆಲಸ ಮಾಡಿದಂದರೆ ಒಳ್ಳೆಯ ಪುರಸ್ಕಾರ ಕೂಡ ಬರ್ತಾವಂತ ನಮಗೆ ಇದು ವಿಶ್ವಾಸ ಆಯಿತು. ಯಾಕೆ ಸಮಾಜದಲ್ಲಿ ಒಳ್ಳೆಯದವರಿಗೆ ಕಾಲಿಲ್ಲ ಅಂತ ಹೇಳ್ತಾರೆ, ಆದರೂ ಕೂಡ ಇದು ಒಂದು ಅಪವಾದ ಅಂತ ಹೇಳ್ಬೋದು. ನಮ್ಮ ಪ್ರಾಚಾರ್ಯರು ಭಾಳ ಪ್ರಾಮಾಣಿಕರು ಮತ್ತು ಬಡ ಮಕ್ಕಳಿಗೆ ಎಷ್ಟು ಕಾಳಜಿ ವಹಿಸಬೇಕು ಅದಕ್ಕಿಂತ ಹೆಚ್ಚಿನ ನಮ್ಮ ಮಕ್ಕಳಿಗಿಂತ ಹೆಚ್ಚಿನ ಕಾಳಜಿ. ಯಾಕೆ ಬೇರೆ ಕಾಲೇಜಿನಲ್ಲಿ ಇರೋ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ನಮ್ಮ ಕಾಲೇಜ್ ಪ್ರಿನ್ಸಿಪಲ್ ಇರೋದು ಒತ್ತಡ ನೋಡಿ ಕೂಡಲೇ ನಮಗೆ ಆ ಕೆಲಸ ಏನು ಅನಿಸ್ತಾ ಇಲ್ಲ. ಯಾಕಂದರೆ ನಾವು ಮಾಡಿದ್ದಕ್ಕೆ ಸಾರ್ಥಕ ಆಯಿತು ಅಂತ ನಮಗೆ ಅನಿಸ್ತಾ ಇದೆ. ಅದಕ್ಕಾಗಿ ನಾವು ಕೂಡ ಅದೇ ಅವ್ರು ಏನು ಪ್ರಶಸ್ತಿ ಸಿಕ್ಕಿದೆಯಲ್ಲ ಅವ್ರಿಗೆ ಅದೇ ಏನು ನಮ್ಮ ಕಾಲೇಜ್ಗೆ ಒಳ್ಳೆಯ ಹೆಸರು ಇದೆ, ಆ ಹೆಸರೇ ನಾವು ಏನು ಮಾಡ್ತಾ ಮುಂದುವರಿಸಲಿಕ್ಕೆ ನಾವೆಲ್ಲರೂ ಸಹಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಮಾರ್ಗದರ್ಶನ ಕೊಡಿ ಮತ್ತು ನಾವು ಹೆಚ್ಚಿನ ಉನ್ನತ ಸ್ಥಾನಕ್ಕೆ ಕಾಲೇಜ್ ಬೆಳೀಲಿ ಅಂತ ಎಲ್ಲರಿಗೂ ನಾವು ಸಹಕಾರದಿಂದ ಈ ಕಾಲೇಜ್ ಮುಂದುವರಿಸ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಮತ್ತೊಂದು ಸಲ ಅವರಿಗೆ ಧನ್ಯವಾದ ಹೇಳಿ ನಾನು ಯಾರ ಮತಕ್ಕೆ ವಿರಾಮ ನೀಡ್ತೇನೆ. ನಾನು ಸುಭಾಷ್ ನಾಗಾಳಿ, ರಸಾಯನಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಕಾಲೇಜ್ ಮಜಲಟ್ಟಿ. ಓಕೆ, ಇವತ್ತು ನಮ್ಮ ನೆಚ್ಚಿನ ಪ್ರಾಚಾರ್ಯರಾದ ಶ್ರೀ ಆನಂದ್ ಕೋಳಿ ಸರ್ ಅವರು ರಾಜ್ಯ ಮಟ್ಟದ ಉತ್ತಮ ಪ್ರಾಂಶುಪಾಲರಾಗಿ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. ಇದು ಅವರಿಗೆ ತಂದುಕೊಟ್ಟ ಜೀವನ ಮಟ್ಟದ ಅತ್ಯಂತ ಉನ್ನತ ಪ್ರಶಸ್ತಿ. ಅದು ಅವರಿಗೆಲ್ಲ ನಮ್ಮೆಲ್ಲರಿಗೆ ಸಿಕ್ಕಿದಂತೂ ನಮಗೆ ಸಂತೋಷವಾಗ್ತಾ ಇದೆ. ಇವತ್ತು ಅವರು ಯಾವಾಗಲೂ ನಮ್ಮ ಎಲ್ಲ ಉಪನ್ಯಾಸಕರಿಗೆ ಕೆಲಸ ಮಾಡಲು ಹುರಿದುಂಬಿಸುತ್ತಾ ನಾವು ಯಾವುದೇ ಅವಶ್ಯಕತೆಗಳನ್ನು ಅಥವಾ ಯಾವುದೇ ಒಂದು ವಸ್ತುಗಳನ್ನು ಕೇಳಿದಾಗ ಅಥವಾ ಏನೇ ಫೆಸಿಲಿಟೀಸ್ಗಳನ್ನು ಕೇಳಿದಾಗ ಅವರು ಯಾವತ್ತೂ ಇಲ್ಲ ಅನ್ನೋದೇ ಯಾವಾಗಲೂ ನಮ್ಮ ಬೆನ್ನ ಹಿಂದೆ ನಿಂತು ನಮಗೆ ಪ್ರೋತ್ಸಾಹ ಮಾಡಿ ಈ ಕಾಲೇಜನ್ನು ಉನ್ನತ ಮಟ್ಟಿಗೆ ಕೊಂಡುಕೊಂಡು ಹೋಗುವ ಸಲುವಾಗಿ ಸತತವಾಗಿ ಪ್ರಯತ್ನ ಮಾಡ್ತಾರೆ. ಮಕ್ಕಳಿಗೆ ಪ್ರೀತಿಯಿಂದ ಅವರಿಗೆ ಬೇಕಾದಂಥ ಆಗುವುಗಳನ್ನು ಅಥವಾ ಅವರಿಗೆ ಅವಶ್ಯಕತೆಗಳನ್ನು ಅವರು ಪೂರೈಸುವಲ್ಲಿ ಸದಾ ಸನ್ನದ್ಧರಾಗಿರ್ತಾರೆ. ಅಂಥ ಪ್ರಾಚಾರ್ಯರನ್ನು ಪಡೆಯಲು ನಾವೆಲ್ಲರೂ ಪುಣ್ಯವಂತರು ಅಥವಾ ನಾವು ಅಂಥ ಪ್ರಾಚಾರ್ಯನ ಅವರೊಂದಿಗೆ ಕೆಲಸ ಮಾಡಲು ನಮಗೆ ತುಂಬ ಖುಷಿ ಅನ್ನಿಸ್ತಾ ಇದೆ ಮತ್ತು ಹೆಮ್ಮೆ ಅನ್ನಿಸ್ತಾ ಇದೆ. ಮತ್ತೊಮ್ಮೆ ನಮ್ಮ ನೆಚ್ಚಿನ ಪ್ರಾಚಾರ್ಯರಿಗೆ ಪ್ರಶಸ್ತಿ ಬಂದಿದ್ದಕ್ಕಾಗಿ ನಮ್ಮ ಎಲ್ಲ ಉಪನ್ಯಾಸಕರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳಲು ಇಚ್ಛೆ ಪಡ್ತಾ ಇದ್ದೇನೆ. ನಾನು ಮಹೇಶ್ ಚೋಗ್ಲಾ, ಗಣಿತ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಜಲಟ್ಟಿ. ನಾನು ಆನಂದ್ ಕೋಳಿ, ಪ್ರಾಚಾರ್ಯರು, ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಮಜಲಟ್ಟಿ. ನಾನು ಪ್ರಾಚಾರ್ಯರಾಗಿ ಬಡ್ತಿ ಬಂದು ಈ ಕಾಲೇಜಿಗೆ 2018ರಲ್ಲಿ ಹಾಜರಾದೆ. ನಾನಿಲ್ಲಿ ಹಾಜರಾದಾಗ ಈ ಕಾಲೇಜಿನ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರಾದಂಥ ನಮ್ಮ ಬಿಆರ್ ಸಂಗಪ್ಪ ಕಾಕ ಅವರ ಒಂದು ಮಾರ್ಗದರ್ಶನ ಮತ್ತು ಅವರ ಪ್ರೇರಣೆಯಿಂದ ಈ ಪ್ರಶಸ್ತಿ ಪಡೆಯಲು ನನಗೆ ಅನುಕೂಲವಾಯಿತು. ಅದೇ ರೀತಿ ಅವರ ನಂತರ ನಮ್ಮ ಈ ಭಾಗದ ಶಾಸಕರಾದಂಥ
ಶ್ರೀಯುತ DM ಐಹೊಳೆ ಸಾಹೇಬರು ಕೂಡ ಅವರು ನಮ್ಮ ಕಾಲೇಜ್ ಅಭಿವೃದ್ಧಿಯ ಅಧ್ಯಕ್ಷರು. ಅವರು ಕೂಡ ನನಗೆ ಭಾಳಷ್ಟು ಸಹಾಯ ಸಹಕಾರಗಳನ್ನು ಮಾಡಿದರು. ಅದೇ ರೀತಿ ಈ ಗ್ರಾಮಸ್ಥರು ಕೂಡ ನನಗೆ ಭಾಳಷ್ಟು ಸಹಾಯ ಸಹಕಾರವನ್ನು ಮಾಡಿದರು. ಅದರ ನಂತರ ನನ್ನ ಉಪನ್ಯಾಸಕರು ಹಾಗೂ ನನ್ನ ಸಿಬ್ಬಂದಿಯವರಂತೂ ನನ್ನ ಕುಟುಂಬದ ಸದಸ್ಯರಂತೆ ಇದ್ದಾರೆ. ಅವರು ಕೂಡ ಹಗಲಿರುಳು ಈ ಕಾಲೇಜಿಗೆ ಶ್ರಮಪಟ್ಟು ಈ ಒಂದು ಕಾಲೇಜನ್ನು ಉನ್ನತ ಮಟ್ಟಕ್ಕೆ ಒಯ್ದಿದ್ದರಿಂದ ನಾವೊಂದು ಈ ಪ್ರಶಸ್ತಿಯನ್ನು ಪಡೆಯಲು ಭಾಳಷ್ಟು ಅನುಕೂಲ ಆಯಿತು. ಅದಕ್ಕೆ ನಾ ಈ ಪ್ರಶಸ್ತಿಯನ್ನು ಈ ಎಲ್ಲರಿಗೂ, ನನ್ನ ಕಾಲೇಜ್ ಅಭಿವೃದ್ಧಿ ಸಮಿತಿಗೂ ಹಾಗೂ ನನ್ನ ಕಾಲೇಜಿನ ಉಪನ್ಯಾಸಕ ಮತ್ತು ಸಿಬ್ಬಂದಿ ಮಿತ್ರರಿಗೂ, ಈ ಗ್ರಾಮಸ್ಥರಿಗೂ ಕೂಡ ಇದನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನನ್ನ ಇಲಾಖೆಯವರು ಕೂಡ ನನಗೆ ಭಾಳಷ್ಟು ಸಹಾಯ ಸಹಕಾರವನ್ನು ಮಾಡಿದರು. ನಮ್ಮ ಕಾಲೇಜಿಗೆ ವಿಶೇಷವಾಗಿ ನಮ್ಮ ಇಲಾಖೆಯು ಕೂಡ ಭಾಳಷ್ಟು ಒಂದು ಅನುಕೂಲಗಳನ್ನು ಮಾಡಿಕೊಟ್ಟಿದೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಈ ಮೊಟ್ಟ ಮೊದಲು ಈ ಕಾಲೇಜನ್ನು ಹುಟ್ಟುಹಾಕಿದವರು ನಮ್ಮ ಸಂಗಪ್ಪ ಕಾಕ ಅವರು. ಅವ್ರ ಮೇನ್ ಉದ್ದೇಶ ಏನಿತ್ತಪ್ಪ ಅಂತಂದ್ರೆ ಹಳ್ಳಿ ಭಾಗದ ವಿದ್ಯಾರ್ಥಿಗಳು, ಆಮೇಲೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು, ಹಿಂದುಳಿದ ವಿದ್ಯಾರ್ಥಿಗಳು, ಗಡಿ ಭಾಗದ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಬಾರದು ಅನ್ನುವಂಥ ಉದ್ದೇಶದಿಂದ ಅವರು ಈ ಕಾಲೇಜನ್ನು ಹುಟ್ಟುಹಾಕಿದರು. ಅವ್ರ ನಂತರ ನಮ್ಮ ಶಾಸಕರು ಕೂಡ ಸಾಕಷ್ಟು ಸಹಾಯ ಸಹಕಾರಗಳನ್ನು ಮಾಡಿ ನಮಗೆ ಎಲ್ಲ ಕಾರ್ಯಗಳಲ್ಲಿ ಕೂಡ ಸಹಕಾರವನ್ನು ಅವರು ಮಾಡಿ ನಮಗೆ ಭಾಳಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನನ್ನ ದೇಹ ಏನಿತ್ತಪ್ಪ ಅಂತ ನಾನು ಕೂಡ ಗ್ರಾಮೀಣ ಭಾಗದ ಹಿನ್ನೆಲೆಯಿಂದ ಬಂದಂಥ ವ್ಯಕ್ತಿ. ಅದಕ್ಕೆ ಆ ಕಾರಣಕ್ಕಾಗಿ ನನಗೂ ಕೂಡ ಒಂದು ಏನಪ್ಪ ಅಂತಂದ್ರೆ ಹಳ್ಳಿ ವಿದ್ಯಾರ್ಥಿಗಳ ಮೇಲೆ ಭಾಳಷ್ಟು ನನ್ನ ಪ್ರೀತಿ. ಅದಕ್ಕೆ ಇವತ್ತು ನನಗೆ ಏನಪ್ಪ ಅಂತಂದ್ರೆ ಈ ಹಳ್ಳಿ ಭಾಗದ ವಿದ್ಯಾರ್ಥಿಗಳು ಎಲ್ಲರ ಸಹಕಾರದಿಂದ ಹಳ್ಳಿ ಭಾಗದ ವಿದ್ಯಾರ್ಥಿಗಳಿಗೆ, ಹಿಂದುಳಿದ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಅನುಕೂಲವನ್ನು ಕಲ್ಪಿಸಿಕೊಳ್ಳಲು ಸಾಧ್ಯ ಆಗಿದೆ. ನಮ್ಮ ಕಾಲೇಜಿನಿಂದ ಸಾಕಷ್ಟು ವಿದ್ಯಾರ್ಥಿಗಳು ಈಗ ವಿದೇಶಗಳಲ್ಲಿಯೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳಿದ್ದಾರೆ. ಇಂಜಿನಿಯರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಆಮೇಲೆ KS ಆಗಿದ್ದಾರೆ, IAS ಆಗಿದ್ದಾರೆ, ಆಮೇಲೆ ಬೇರೆ ಬೇರೆ ವಿಭಾಗಗಳಲ್ಲಿ ಮಿಲಿಟ್ರಿ ಒಳಗೆ ಸಾಕಷ್ಟು ಜನ ಇದ್ದಾರೆ, ಪೋಸ್ಟ್ ಆಫೀಸ್ ಒಳಗೆ. ಈ ಒಂದು ಕಾಲೇಜ್ ಏನಪ್ಪ ಅಂತಂದ್ರೆ ಒಂದು ಅತ್ಯಂತ ಒಂದು ಶ್ರೇಷ್ಠ ಕಾಲೇಜಾಗಿ ಹೊರಹೊಮ್ಮಿದೆ ಕರ್ನಾಟಕ ರಾಜ್ಯದಲ್ಲಿ ಅಂದರೂ ಕೂಡ ತಪ್ಪಾಗಲಾರದು. ಅದಕ್ಕೆ ನನಗೇನಪ್ಪ ಅಂತಂದ್ರೆ ಈಗ ಸಂತೋಷ ಏನಾಗ್ತದಪ್ಪ ಅಂತಂದ್ರೆ ನನ್ನ ವೃತ್ತಿ ಜೀವನದಲ್ಲಿ ನಾನು ಅಂದ್ರೆ ಒಂದು ಸಮಾಜ ಸೇವೆಯನ್ನು ಕೂಡ ಒಂದು ಇಂಡೈರೆಕ್ಟ್ಲಿ, ನಾನಂತೂ ಸರ್ಕಾರಿ ನೌಕರದೇ ಮತ್ತು ಬೇರೆ, ಆದರೂ ಕೂಡ ಇಲ್ಲಿ ವಿಶೇಷವಾಗಿ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಕಲ್ಪಿಸಲು ನನ್ನಿಂದ ಎಲ್ಲರ ಸಹಕಾರದಿಂದ ನನ್ನಿಂದ ಸಹಾಯ ಆಯ್ತಪ್ಪ ಅನ್ನುವಂಥ ಒಂದು ಸಂತೋಷ ಕೂಡ ನನಗಿದೆ. ಆಮೇಲೆ ಈ ವಿಶೇಷ ಸಂದರ್ಭದಲ್ಲಿ ನನ್ನ ಕುಟುಂಬದಸ್ಥರು ಕೂಡ ನಾನು ಅಭಿನಂದನೆಗಳನ್ನು ಹೇಳಿಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ಅವ್ರ ಸಹಕಾರ ಕೂಡ ಭಾಳಷ್ಟು ಮುಖ್ಯ ಆಗಿರ್ತದೆ. ಆಮೇಲೆ ವಿಶೇಷವಾಗಿ ಎಲ್ಲ ಈ ಭಾಗದ ಜನ ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ, ವಿಶ್ವಾಸ ಅದು ಕೂಡ ಇದಕ್ಕೆ ಕಾರಣ ಆಗಿದೆ. ಅದಕ್ಕೆ ಇನ್ನು ಮುಂದೇನೂ ಕೂಡ ನನಗೆ ಪ್ರಶಸ್ತಿ ಕೊಟ್ಟ ಮತ್ತೆ ಹೆಚ್ಚಿಗೆ ಜವಾಬ್ದಾರಿಯನ್ನು ವಹಿಸಿಕೊಟ್ಟಂಗಾಗಿದೆ. ಅದಕ್ಕೆ ಈ ಸಂದರ್ಭದೊಳಗೆ ಎಲ್ಲರಿಗೂ ಕೂಡ ಗ್ರಾಮಸ್ಥರಿಗೆ, ಕಾಲೇಜು ಅಭಿವೃದ್ಧಿ ಮಂಡಳಿಗೆ, ನನ್ನೆಲ್ಲ ಉಪನ್ಯಾಸಕ ಮಿತ್ರರಿಗೆ, ಆಮೇಲೆ ಇಲಾಖೆಗೂ ಕೂಡ ಒಂದು ಈ ಸಂದರ್ಭದಲ್ಲಿ ಏನು ಹೇಳಿಕೆ ಇಷ್ಟಪಡ್ತೀನಿ ಅಂತಂದರೆ ನನ್ನ ಮೇಲೆ ಇರುವಂಥ ಒಂದು ಜವಾಬ್ದಾರಿಯನ್ನು ಮತ್ತೆ ಹೆಚ್ಚಿಗೆ ನಾನು ನಿರ್ವಹಿಸಿ ಇನ್ನೂ ಕೂಡ ಹೆಚ್ಚಿನ ಕಾರ್ಯವನ್ನು ಮಾಡ್ತೀನಿ ಅಂತ